ಮೇಡಮ್ ನೋಡಿ, ಇದು ನಮ್ದು ಅಂಗಡಿ. ಇದು 6 ಫ್ಲೋರ್ ಇದೆ. ಇದು ಮೇಲಿಂದ ನೋಡ್ತಾ ಇರ್ಬೇಕು. ಮತ್ತೆ ಇಲ್ಲಿ ನೋಡಿ, ಇದು ಹೋಲ್ಸೇಲ್ ಇದ್ದಂಗೆ ಎಲ್ಲ ಪ್ಯಾಕಿಂಗ್ ಮಾಡಿ ನಾವು ಔಟ್ ಸೈಡ್ ಎಲ್ಲ ಕಳಿಸ್ತೀವಿ. ಸೌತ್ ಇಂಡಿಯಾ ಎಲ್ಲದು ನಮ್ದೇ ಮೈನ್ ಸಪ್ಲೈ ಇರುತ್ತೆ. ಇದೆಲ್ಲ ಪ್ಯಾಕಿಂಗ್ ಇರುತ್ತೆ ನೋಡಿ, ಹಂಗೆಲ್ಲ ಪ್ಯಾಕಿಂಗ್ ಮಾಡಿ ನಾವು ಕಳಿಸ್ತಾ ಇರ್ತೀವಿ. ನಮ್ದು ಮೈನ್ ಇರೋದು ಹೋಲ್ಸೇಲ್. ಬನ್ನಿ ಒಳಗಡೆ ಎಲ್ಲ ಕರ್ಕೊಂಡೋಗಿ ನಿಮ್ಗೆ ಇಷ್ಟು ದೊಡ್ಡದ ಅಂಗಡಿ ಇರುತ್ತೆ. ಮತ್ತೆ ನಮ್ದು 6 ಫ್ಲೋರ್ ಇದೆ. ಎಷ್ಟು ಐಟಮ್ಸ್ ವೆರೈಟೀಸ್ ಎಲ್ಲ ತೋರಿಸ್ತಾರೆ ಒಂದೊಂದು ಐಟಮ್ಸ್ ನೋಡಿ. ಇದೆಲ್ಲ ಕಂಚು ತಟ್ಟೆಗಳು, ಇಂತ ತುಂಬಾ ಐಟಮ್ಸ್ ಇದೆ. ಮತ್ತೆ ರಿಟರ್ನ್ ಗಿಫ್ಟ್ಸ್ ಗೆ, ವೆಡ್ಡಿಂಗ್ ಗಿಫ್ಟ್ಸ್ ಗೆ, ಮತ್ತೆ ಅಡಿಗೆ ಮಾಡೋದಕ್ಕೆ ತುಂಬಾ ಐಟಮ್ಸ್ ಇದೆ. ಇದು ನೋಡಿ ಬನ್ನಿ. ಮತ್ತೆ ಮೇಡಮ್ ಒಂದ್ ಹೇಳ್ತೀನಿ ಕೇಳಿ, ಈಗ ನಾವು ಹಳೆ ಕಾಲದಲ್ಲಿ ಎಂತ ಐಟಮ್ಸ್ ಯೂಸ್ ಮಾಡ್ತಾ ಇದೀನಿ ಅಂತದ್ದು ಎಲ್ಲ ಐಟಮ್ಸ್ ನಾವು ಡೆವಲಪ್ ಮಾಡಿಸಿದ್ದೀನಿ. ಕಂಚಲ್ಲಿ ಇರ್ಲಿ, ಇದು ಹಿತ್ತಾಳೆದಲ್ಲಿ ಇರ್ಲಿ, ಕಾಪರ್ ಅಲ್ಲಿ ಇರ್ಲಿ, ನಾವು ಎಷ್ಟು ಡೆವಲಪ್ ಮಾಡಿದ್ವಿ ಅಂದ್ರೆ ಎಷ್ಟು ಯಾರು ಡೆವಲಪ್ ಮಾಡಿಲ್ಲ. ಈ ಐಟಮ್ಸ್ ಸ್ವಲ್ಪ ಯೂಸ್ ಮಾಡೋದಕ್ಕೆ ಕಷ್ಟ, ಬೇರೆ ಏನಿಲ್ಲ. ಅದನ್ನ ಕ್ಲೀನ್ ಮಾಡೋದಕ್ಕೆ ಕಷ್ಟ, ಬೇರೆ ಏನಿಲ್ಲ. ಹೆಲ್ತ್ ಗೆ ತುಂಬಾ ಒಳ್ಳೇದು. ಈಗ 45 ವರ್ಷಕ್ಕೆ BP, ಶುಗರ್ ಇದೆಲ್ಲ ಬಂದ್ಬಿಡುತ್ತೆ. ಯಾಕೆ ಅದ್ ಬರುತ್ತೆ ಅಂದ್ರೆ ನಾವು ತಿನ್ನೋದು ಮತ್ತೆ ನಮ್ದು ಇದು ರೂಢಿ ಇದೆಲ್ಲ, ಇದು ದೈನಿಕ್ ಶಿರ್ಯ ಎಲ್ಲ ಚೇಂಜ್ ಮಾಡ್ಬಿಟ್ಟಿದೀನಿ. ಇದು ಸ್ಟೀಲ್ ಅಲ್ಲಿ ತಿನ್ನೋದು, ಪ್ಲಾಸ್ಟಿಕ್ ಅಲ್ಲಿ ತಿನ್ನೋದು ಅದೆಲ್ಲ ತುಂಬಾ ಡೇಂಜರ್ಸ್. ನೀವು ಇಂಥದ್ದು ಯೂಸ್ ಮಾಡಿ, ಇದು ಯೂಸ್ ಮಾಡಿದ್ರೆ ಅದ್ರದ್ದು ಟೇಸ್ಟ್, ಒಂದ್ಸಲಿ ನೀವು ಇದ್ರದ್ದು ಯೂಸ್ ಮಾಡಿದ್ರೆ ಅದು ಟೇಸ್ಟ್ ಮತ್ತೆ ಅದ್ರದ್ದು ಎನರ್ಜಿ ಸೆಕೆಂಡ್ ನೀವು ಉಪ್ಪು ಇದು ಮಾಡ್ತೀರಾ, ಅಬ್ಸರ್ವ್ ಮಾಡ್ತೀರಾ ಎಷ್ಟು ಚೆನ್ನಾಗಿರುತ್ತಂತೆ. ನಾವು ಹೇಳ್ತಾ ಇದ್ವಿ ಕಂಚಲ್ಲಿ ಊಟ ಮಾಡಿ, ಹಿತ್ತಾಳೆ ಮತ್ತೆ ತಾಮ್ರದಲ್ಲಿ ಅಡಿಗೆ ಮಾಡಿ, ತಾಮ್ರದಲ್ಲಿ ನೀರು ಕುಡಿದ್ರೆ ಇದು ತುಂಬಾ ಹೆಲ್ತ್ ಗೆ ಒಳ್ಳೇದು. ಯಾವ್ದು ಕೈಲೇ ಬರಲ್ಲ. ಹಳೆ ಕಾಲದಲ್ಲಿ ಎಷ್ಟು ಜನ ಈ ತರ ಯೂಸ್ ಮಾಡ್ತಾ ಇದ್ರು. ಇವಾಗ್ಲೂ ತುಂಬಾ ಜನ ಅಲ್ಲಿ ಹಳೆ ಮನೆಯಲ್ಲಿ ಅವ್ರ ಹತ್ರ ಎಲ್ಲ ಹಿತ್ತಾಳೆ ತಾಮ್ರ ಪಾತ್ರೆ ಎಲ್ಲ ಇರುತ್ತೆ. ಬಟ್ ಅದು ಏನಾಗುತ್ತೆ, ಕಪ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಕ್ಲೀನ್ ಮಾಡೋದಕ್ಕೆ ಕಷ್ಟ ಅಂದ್ಬಿಟ್ಟು ವಾಪಸ್ ಕೊಡ್ಬಿಡ್ತಾರೆ. ಆತರ ಮಾಡಬೇಡಿ, ಅಂತದ್ದು ಯೂಸ್ ಮಾಡಿ, ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ನಿಮ್ ಶಾಪ್ ನೇಮ್. ಮೇಡಮ್ ನಮ್ ಶಾಪ್ ಹೆಸರು ಬಂದ್ಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅಂಡ್ ಸ್ಪೋರ್ಟ್ಸ್. ನಮ್ಮ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ. 90% ನಾವು ತುಂಬಾ ವಿಡಿಯೋ ಮಾಡ್ಸಿದ್ದೀನಿ. ನಮ್ದು ಎಷ್ಟೊಂದು ವಿಡಿಯೋ ಇದೆ ಅಂದ್ರೆ, ನೀವು ಫೇಸ್ಬುಕ್ ಅಲ್ಲಿ ಜ್ಯೋತಿ ಅಂತ ಸರ್ಚ್ ಮಾಡಿದ್ರೆ, ಇಲ್ಲ ರಿಟರ್ನ್ ಗಿಫ್ಟ್ ಐಟಮ್ ಅಂತ ಸರ್ಚ್ ಮಾಡಿದ್ರು, ಇಲ್ಲ ಬ್ರಾಸ್ ಐಟಮ್ ಸರ್ಚ್ ಮಾಡಿದ್ರು, ಎಲ್ಲ ನಮ್ ವಿಡಿಯೋ ಸಿಗುತ್ತೆ ನಿಮ್ಗೆ. ಬಟ್ ಈ ಸಲ ನಾವು ಈ ವಿಡಿಯೋ ಮಾಡೋದು ಉದ್ದೇಶ ಏನಿದೆ ಅಂದ್ರೆ ವ್ಯಾಪಾರಿಗೆ ಅಲ್ಲ. ಈಗ ಉದ್ದೇಶ ಏನಿದೆ ಅಂದ್ರೆ, ಈ 25th ಡಿಸೆಂಬರ್ ಇಂದ 10ನೇ ತಾರೀಕುವರೆಗೂ ನಾವು 10% ಡಿಸ್ಕೌಂಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ಕಸ್ಟಮರ್ಗೆ, ರಿಟೇಲ್ ಕಸ್ಟಮರ್ಗೆ ಡೈರೆಕ್ಟ್ ಹೋಲ್ಸೇಲ್ ರೇಟ್ ಅಲ್ಲಿ ನಾವು ಕೊಡ್ಬೇಕಂತ ಒಂದು ಪ್ಲಾನ್ ಮಾಡಿದೀನಿ. ನೋಡಿ, ನಮ್ದು ಮೈನ್ ಇರೋದು ಹೋಲ್ಸೇಲ್ ಸಪ್ಲೈ. ನಾವು ಎಲ್ಲ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ, ಹೋಲ್ಸೇಲ್ ಸಪ್ಲೈ ಇದೆ. ನಾವು ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಸ್ಟೇಟ್ ಗೆ ನಾವೇ ಐಟಮ್ಸ್ ಕಳಿಸ್ತೀವಿ. ಮತ್ತೆ ಎಲ್ಲ ದೇವಸ್ಥಾನಕ್ಕೆ ಐಟಮ್ಸ್ ನಮ್ದೇ ಹೋಗುತ್ತೆ. ಇನ್ನೂ ಒಂದ್ ಏನಿದೆ ಅಂದ್ರೆ, ಇಲ್ಲಿ ರಿಟೇಲ್ ಅವರು ಮತ್ತೆ ಆನ್ಲೈನ್ ಮಾಡೋರು ಎಲ್ಲರೂ ನಮ್ಮ ಹತ್ರ ತಗೊಂಡೋಗಿ ಮಾಡ್ತಾರೆ. ಬಟ್ ನಮ್ ಅಂಗಡಿಗೆ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಹೋಲ್ಸೇಲ್ ರೇಟ್ ಅಲ್ಲಿ ರಿಟೇಲ್ ಕೊಡ್ತೀವಿ. ಮತ್ತೆ ಅದರಲ್ಲಿ ಒಂದು ನ್ಯೂ ಇಯರ್ ಗೆ ಒಂದು ಇದು ಡಿಸ್ಕೌಂಟ್, ಸ್ಪೆಷಲ್ ಡಿಸ್ಕೌಂಟ್ ಇಟ್ಟಿದ್ದೀನಿ. 25th ಡಿಸೆಂಬರ್ ಇಂದ 10th ವರೆಗೂ ಯಾರು ಬಂದ್ರೆ ಅವ್ರಿಗೆ 10% ಡಿಸ್ಕೌಂಟ್ ಕೊಡ್ತೀವಿ. ಬನ್ನಿ, ಬೇಗ ಬನ್ನಿ, ಬೇಗ ತಗೊಳ್ಳಿ ಐಟಮ್ಸ್. ನೋಡಿ, ಈ ತರ ಐಟಮ್ಸ್. ನಮ್ದು ಅಡ್ರೆಸ್ ನೋಡಿ, ಇಲ್ಲಿ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಯಾರು ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ಈ ಕಡೆ ಕಾರ್ಪೊರೇಷನ್ ಕಡೆಯಿಂದ ಬಂದ್ರೆ ಅಲ್ಲಿ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ಅಂಗಡಿ ಇರೋದು ನಮ್ದು. ಮತ್ತೆ ಈ ಕಡೆ ಚಿಕ್ಕಪೇಟೆ ಕಡೆಯಿಂದ ಬಂದ್ರೆ ಅಲ್ಲಿ ರಾಜಾ ಮಾರ್ಕೆಟ್ ಇದೆ. ರಾಜಾ ಮಾರ್ಕೆಟ್ ಹತ್ರ ಬಂದು ಯಾರನ್ನ ರಾಮ್ ಮೆಡಿಕಲ್ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ. ಮತ್ತೆ ಆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಬಂದ್ರೆ ರಾಜಾ ಮಾರ್ಕೆಟ್ ಹತ್ರ ಬರ್ಬೇಕು. ಈ ಕಡೆ ಕಾವೇರಿ ಭವನ್ ಇಂದ ಬಂದ್ರೆ ರಾಜಾ ಮಾರ್ಕೆಟ್ ಹತ್ರ ಬರ್ಬೇಕು. ಅಲ್ಲಿಂದ ಮೆಟ್ರೋ ಸ್ಟೇಷನ್ ಇಂದ ಬರೀ 5 to 7 minutes ಬೈ ವಾಕಬಲ್ ಡಿಸ್ಟೆನ್ಸ್. ಈ ಕಡೆ ಬಂದ್ರೆ ಅಷ್ಟೇ. ನಮ್ಮ ಹತ್ರ ಇಲ್ಲಿ ಒಳಗಡೆ ಕಾರ್ ಬರಲ್ಲ. ಕಾರ್ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಯೂನಿಟಿ ಬಿಲ್ಡಿಂಗ್ ಹತ್ರ ಕಾರ್ ಪಾರ್ಕಿಂಗ್, 2 ವೀಲರ್ ಬೇಕಾದ್ರೆ ಒಳಗಡೆ ಬರ್ಬೋದು. ಗೂಗಲ್ ಸರ್ಚ್ ಮಾಡಿದ್ರು ನಮ್ದು ಅಡ್ರೆಸ್ ಬರುತ್ತೆ. ಮತ್ತೆ ಯಾವ್ದು ಗೊತ್ತಾಗಿಲ್ಲ ಅಂದ್ರೆ ಈ ಸ್ಕ್ರೀನ್ ಶಾಟ್ ಮೇಲೆ ನಮ್ದು ನಂಬರ್ ಇರುತ್ತೆ, ಕಾಲ್ ಮಾಡಿದ್ರು ನಾವು ಅಡ್ರೆಸ್ ಹೇಳ್ತೀವಿ. ಮತ್ತೆ ನೋಡಿ ಮೇಡಮ್, ಈ ಐಟಮ್ಸ್, ಈ ತರ ದೀಪಗಳು ನಾವು ಕ್ವಾಲಿಟಿ ಮಾಡ್ತೀವಲ್ಲ, ಈ ಬ್ರಾಸ್ ಯಾವ್ದು ಮೆಟಲ್ ಇಲ್ಲ. ಬ್ರಾಸ್, ಕಂಚು ಮೆಟಲ್ ಇಲ್ಲ. ಬೇಸ್ ಮೆಟಲ್ ಬರೋದು ಕಾಪರ್. ಆ ಕಾಪರ್ ಮತ್ತೆ ಜಿಂಕ್ ಮಿಸ್ ಆದ್ರೆ ಬ್ರಾಸ್ ತಯಾರಾಗುತ್ತೆ. ಮತ್ತೆ ಕಾಪರ್ ಮತ್ತೆ ಟಿನ್ ಮಿಸ್ ಆದ್ರೆ ಇದು ಕಂಚು ತಯಾರಾಗುತ್ತೆ. ಈಗ ಕಾಪರ್ ರೇಟ್ 800 rupees kg ಇದೆ. ಜಿಂಕ್ ರೇಟ್ 150 ರೂಪಾಯಿ kg ಇದೆ. ಆಯ್ತಾ? ಅದರಲ್ಲಿ ಜಿಂಕ್ ಜಾಸ್ತಿ ಮಾಡಿದ್ರೆ ಕ್ವಾಲಿಟಿ ಸ್ವಲ್ಪ ಹಾಳಾಗ್ಬಿಡುತ್ತೆ. ಅದಕ್ಕೆ ಇದು ಮಾಡಕ್ಕಾಗಲ್ಲ. ಬಟ್ ಇದು ಒಂದು ಇನ್ವೆಸ್ಟ್ಮೆಂಟ್. ಇದು ಚಿನ್ನ ಬೆಲೆದಂಗೆ ಇರುತ್ತೆ. ಈಗ ಕಾಪರ್ದು ರೇಟು ಈ ಒಂದು ತಿಂಗಳಲ್ಲಿ 200 ರೂಪಾಯಿ kg ರೇಟ್ ಜಾಸ್ತಿ ಆಗಿದೆ. ಇದು ಒಂದು ಇನ್ವೆಸ್ಟ್ಮೆಂಟ್ ಇದೆ. ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ ಗೆ, ಯಾವ್ದಕ್ಕಾದ್ರೆ ಈ ಐಟಮ್ಸ್ ಕೊಟ್ರೆ ಆ ಕಸ್ಟಮರ್ ಗೆ ಬೆನಿಫಿಟ್ ಸಿಗುತ್ತೆ. ಅವ್ರು ಯಾವಾಗ 1 ವರ್ಷ ಬಿಟ್ಟು ರೀಸೇಲ್ ಮಾಡಿದ್ರು ಕೂಡ ಅವ್ರಿಗೆ ಪೂರ್ತಿ ದುಡ್ಡು ಬರುತ್ತೆ. ಈಗ ಸ್ಟೀಲ್ ಮತ್ತೆ ಪ್ಲಾಸ್ಟಿಕ್ ಏನು ಬೆಲೆ ಇಲ್ಲ, ಅದಕ್ಕೆ ರಿವ್ಯಾಲ್ಯೂ ಇಲ್ಲ. ಇದಕ್ಕೆಲ್ಲ ರಿವ್ಯಾಲ್ಯೂ ಇದೆ. ಇವತ್ತು ಕಾಪರ್, ನಾವು ಹಳೆ ಕಾಪರ್ ತಗೊಳ್ತೀವಿ, ಹಳೆ ಬ್ರಾಸ್ ತಗೊಳ್ತೀವಿ. ಅದಕ್ಕೆ ಬದಲು ನೀವು ಐಟಮ್ ತಗೋಬಹುದು, ಇಲ್ಲ ಆದ್ರೆ ದುಡ್ಡು ತಗೋಬಹುದು. ಇದು ನೋಡಿ, ದೀಪಗಳು ಎಷ್ಟೊಂದು ವೆರೈಟಿ ಸಿಗುತ್ತೆ, ಸೈಜಸ್ ಕೂಡ ಸಿಗುತ್ತೆ. ಇದು ನೋಡಿ, ಇದು ಅಷ್ಟಲಕ್ಷ್ಮಿ ಲೋಟ. ಇದು ಒಂದು
ಸ್ಪೆಷಲ್ ಕ್ವಾಲಿಟಿ ಮಾಡಿಸಿದೀವಿ ನೋಡಿ. ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಬಟ್ ಅದು ಎಲ್ಲ ಅನ್ಸಿರ್ತಾರೆ, ಅವ್ರೆಲ್ಲ ಪೇಸ್ಟ್ ಆಗಿರ್ತಾರೆ, ಅದೆಲ್ಲ ಬಂದ್ಬಿಡುತ್ತೆ. ನಮ್ದು ಎಲ್ಲ ಸಾಲ್ವಿಂಗ್ ಇರುತ್ತೆ, ಪಕ್ಕ ಇರುತ್ತೆ. ಇದು ಪ್ಯೂರಿಟಿ ನೋಡಿ, ಈ ಪ್ಯೂರಿಟಿ ಗೊತ್ತಾಗುತ್ತೆ. ಇದು ನೋಡಿ ಅಷ್ಟಲಕ್ಷ್ಮಿ, ಇದರಲ್ಲಿ ನೋಡಿ ತುಂಬಾ ಡಿಸೈನ್ಸ್ ಇರುತ್ತೆ ನೋಡಿ. ಈ ತರ ಈ ಕ್ವಾಲಿಟೀಸ್ ಮೈನ್ ಇರೋದು ಬ್ರ್ಯಾಂಡ್ ಜ್ಯೋತಿ ಬ್ರ್ಯಾಂಡ್. ಇದು ನೋಡಿ, ಇದು ಒಂದು ಫ್ಯಾನ್ಸಿ ಗೂಡ್ಸ್. ಇದ್ರ ಇದು ನೋಡಿ ಜರ್ಮನ್ ಸಿಲ್ವರ್ ಅಲ್ಲಿ ಮಾಡಿಸಿದೀವಿ, ಜ್ಯೋತಿ ಬ್ರ್ಯಾಂಡ್ ಇದು. ಇದು ನೋಡಿ ಇನ್ನೊಂದು ಉರ್ಲಿ, ಮತ್ತೆ ಇದು ಬಾಳೆಕಂಬ. ಇದ್ರ ಬಾಳೆಕಂಬ, ತೋರಣ ಎಲ್ಲ ಐಟಮ್ ಸಿಗುತ್ತೆ. ಇದು ನೋಡಿ ಎಲ್ಲ ಐಟಮ್ಸ್ ಅಲ್ಲಿ ಇದೆ, ಒಂದೊಂದು ಐಟಮ್ ನೋಡಿ. ಇದು ನೋಡಿ, ಇದು ತೋರಣ, ಇದು ತೋರಣ ಇದೆ, ಈ ಬಾಳೆ ಎಲೆ ತೋರಣ. ಈ ತರ ತುಂಬಾ ಐಟಮ್ಸ್ ಇದೆ. ಇದು ನೋಡಿ ಹೋಮ ಹವನ ಮಾಡೋದಿಕ್ಕೆ ಸುಕ್ಷುರ್ವ ಅಂತಾರೆ. ಇದು ನೋಡಿ ಗೌರಿ ಸೆಟ್, ಇದು ಈಗ ತುಂಬಾ ಇದು ಇದೆ, ಇದು ಗೌರಿ ಸೆಟ್ ಅಂತಾರೆ. ಇದ್ರಲ್ಲಿ ನೋಡಿ ಇದು ಇಷ್ಟ ಬೇಕಾದ್ರೆ ನಿಮ್ಮ ಹತ್ರ ರೆಡಿ ಸಿಗುತ್ತೆ. ಇದು ಗೋರಿ ಸೆಟ್ ಅಂತಾರೆ ನೋಡಿ. ಈ ಐಟಮ್ಸ್ ಇದೆ ನಮ್ಮ ಹತ್ರ. ಇದು ಕುಟಾಣಿ, ಈ ಗ್ರಾಸ್, ಇದು ನೋಡಿ ಸಾವಿಗೆ, ಮತ್ತೆ ಇದು ಆರತಿಗಳಿದೆ, ತುಂಬಾ ವೆರೈಟೀಸ್ ನೋಡಿ. ಈ ಐಟಮ್ಸ್ ಎಲ್ಲ ಒಂದೊಂದು ಐಟಮ್ಸ್ ಎಲ್ಲ ತೋರ್ಸಕ್ ಆಗಲ್ಲ, ನಮ್ಮ ಹತ್ರ ಸುಮಾರು 4000 ಪ್ಲಸ್ ವೆರೈಟೀಸ್ ಇದೆ ನೋಡಿ. ಇದೆಲ್ಲ ಬತ್ತಿ ಸ್ಟ್ಯಾಂಡ್, ಮತ್ತೆ ಇದೆಲ್ಲ ಶಂಖ ದೀಪ, ಇದು ರಿಟರ್ನ್ ಗಿಫ್ಟ್ಗೆ ಮತ್ತೆ ಉಪನಯನ ಸಂಸ್ಕಾರಗೆ ಇಂತ ಐಟಮ್ಸ್ ಗಿಫ್ಟ್ ಕೊಟ್ರೆ ಒಂದು ವ್ಯಾಲ್ಯೂ ಇರುತ್ತೆ. ಯಾಕಂದ್ರೆ ಹಿತ್ತಾಳೆ ತಾಮ್ರ ಆದ್ರೆ ಒಂದು ಚಿನ್ನ ಬೆಲಿಂಗ್ ತರ ಇರುತ್ತೆ. ಇದು ನೋಡಿ ಇಷ್ಟೆಲ್ಲ ಐಟಮ್ಸ್ ಇದೆ. ಮತ್ತೆ ಇದು ನೋಡಿ, ಇದು ಕೊಡ್ಪಾನ ದೇವಸ್ಥಾನಕ್ಕೆ ಯೂಸ್ ಮಾಡೋದಿಕ್ಕೆ, ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸ ಕುಣಿಸ್ತಾರಲ್ಲ, ಇದರಲ್ಲಿ ಎಲ್ಲ ಸೈಜು ಎಲ್ಲ ಕ್ವಾಲಿಟಿ ಸಿಗುತ್ತೆ. ಮತ್ತೆ ದೇವಸ್ಥಾನ ಅಲ್ಲಿ ಪ್ರಾಣ ಪ್ರತಿಷ್ಠೆ ಆಗುತ್ತಲ್ಲ, ಅದರಲ್ಲಿ ಕುಂಭಾಭಿಷೇಕಾಗಿ ಇದೆಲ್ಲ ತಗೊಳ್ತಾರೆ, 1000 ಪೀಸ್ ತಗೊಳ್ತಾರೆ. ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ, ಎಷ್ಟು ಬೇಕಾದ್ರೂ ರೆಡಿ ಸಿಗುತ್ತೆ. ಮತ್ತೆ ಎಷ್ಟು ಕ್ವಾಂಟಿಟಿ ನಿಮ್ಗೆ ಯಾರ ಹತ್ರ ಸಿಗಲ್ಲ. ಎಲ್ಲರೂ ವಿಡಿಯೋ ಮಾಡ್ತಾರೆ, ಬಟ್ ವಿಡಿಯೋದಲ್ಲಿ ಅವ್ರು ಡಿಸ್ಪ್ಲೇ ಮಾಡ್ತಾರೆ, ಅವ್ರ ಹತ್ರ ಅಷ್ಟೇ ಐಟಮ್ ಇರುತ್ತೆ. ನಮ್ಮ ಹತ್ರ ಹಂಗಿಲ್ಲ, ನಮ್ಮ ಹತ್ರ ನಿಮ್ಗೆ ಒಂದು ಐಟಮ್ ಅಲ್ಲಿ 1000 ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ. ಅದು ಒಂದು ಸ್ಪೆಷಾಲಿಟಿ. ನಾವು ಒಂದು ಮ್ಯಾನುಫ್ಯಾಕ್ಚರ್. ಇದು ನೋಡಿ ಚಂಬುಗಳು, ಇದೆಲ್ಲ ಔಟ್ ಸೈಡ್ ಹೋಗ್ತಾ ಇದೆ ನಮ್ದು. ಇದೆಲ್ಲ ನೋಡಿ ಉಡುಪಿ ಕಡೆಗೆ ಎಲ್ಲ ಸೇಲ್ ಮಾಡ್ತಾ ಇದೀನಿ, ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಹುಡುಗರು. ಮೇಡಮ್ ನೋಡಿ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಬಂದಿದ್ದೀನಿ. ಈ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಮಲ್ಲಿ ಎಲ್ಲಾ ಪ್ಲೇಟ್ ಐಟಮ್ ಸಿಗುತ್ತೆ ನಿಮ್ಗೆ. ನೋಡಿ ಇದು ಒಂದು ಪ್ಲೇಟು, ಈ ಪ್ಲೇಟ್ ಅಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಇದೆ ನೋಡಿ. ಎಷ್ಟು ಕ್ವಾಂಟಿಟಿ ನೀವು ಯಾರ ಅಂಗಡಿಗೆ ಹೋಗಿದ್ರು ನಿಮ್ಗೆ ಸಿಗಲ್ಲ. ಇದು ಒಂದು ಡಿಸೈನ್ಸ್, ಇದು ಅಷ್ಟೇ ನಿಮ್ಗೆ 1000 ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ. ಈ ಪ್ಲೇಟು ಡಿಸೈನ್ಸ್, ಈ ಡಿಸೈನ್ಸ್ ನೋಡಿ ಪ್ಲೇಟ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ. ಮತ್ತೆ ಈ ಕ್ವಾಂಟಿಟಿ ನೀವು ನೋಡ್ತಾ ಇರ್ಬೇಕು. ಇದು ಪರಾತ, ಇದು ನೋಡಿ ಪರಾತ. ಈ ತರ ಪರಾತ ಅಲ್ಲಿ ಸುಮಾರು ಡಿಸೈನ್ಸ್ ಗಳು ಇದೆ. ಇದು ನೋಡಿ ಈ ತರ ಡಿಸೈನ್ಸ್, ಈ ತರ ವೆರೈಟೀಸ್ ಎಲ್ಲ ತುಂಬಾ ಡಿಸೈನ್ಸ್ ಇದೆ. ಮತ್ತೆ ಕ್ವಾಂಟಿಟಿ ಕೂಡ ನೋಡಿ, ನಮ್ಮ ಹತ್ರ ಬಲ್ಕ್ ಆಗಿ ಕ್ವಾಂಟಿಟಿ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಯಾಕೆ ಇರ್ತೀವಿ ಅಂದ್ರೆ, ನಮ್ಮ ಹತ್ರ ಎಲ್ಲ ಅಂಗಡಿ ಅವರು ಆನ್ಲೈನ್ ಮಾಡೋರು ಎಲ್ಲ ನಮ್ಮ ಹತ್ರ ತಗೊಂಡೋಗಿ ಮುಂದಕ್ಕೆ ಸೇಲ್ ಮಾಡ್ತಾರೆ. ನಾನು ಫೆಸಿಲಿಟಿ ಕೊಡ್ತಾ ಇದ್ದೇನೆ, ಕಸ್ಟಮರ್ ಡೈರೆಕ್ಟ್ ನಮ್ಮ ಅಂಗಡಿಗೆ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಹೋಲ್ಸೇಲ್ ರೇಟ್ ಅಲ್ಲಿ ರೀಟೇಲ್ ಕೊಡ್ತೀವಿ. ನಮ್ದು ವಾಟ್ಸ್ಆಪ್ ಸರ್ವಿಸ್ ಇಲ್ಲ, ಆನ್ಲೈನ್ ಅಲ್ಲಿ ಯಾವ್ದು ಕಳ್ಸೋಂಗಿಲ್ಲ, ಮತ್ತೆ ಫೋನ್ ಅಲ್ಲಿ ರೇಟ್ ಗೀಟ್ ಯಾವ್ದು ಹೇಳೋಂಗಿಲ್ಲ. ಯಾಕಂದ್ರೆ ಅದು ಕಾಂಪಿಟೇಷನ್ ಆಗುತ್ತೆ. ಯಾಕಂದ್ರೆ ನಾವು ಎಲ್ಲ ಅಂಗಡಿ ಕೊಡ್ತೀವಲ್ಲ, ಮತ್ತೆ ಕಸ್ಟಮರ್ ರೀಟೇಲ್ ಕಸ್ಟಮರ್ ಮತ್ತೆ ಇದು ಆನ್ಲೈನ್ ಮಾಡೋರು ನಮ್ ಕಂಪ್ಲೇಂಟ್ ಮಾಡ್ತಾರೆ, ಏನಪ್ಪಾ ನೀವು ಎಲ್ಲ ಫೋನ್ ಅಲ್ಲಿ ಕಳ್ಸಿದ್ರೆ ನಾವ್ ಏನ್ ಮಾಡ್ಬೇಕಂತ ಕೇಳ್ತಾರೆ. ಅದಕ್ಕೆ ನಾನು ಏನ್ ಮಾಡಿದೀನಿ, ನಮ್ಮ ಅಂಗಡಿಯಲ್ಲಿ ಡೈರೆಕ್ಟ್ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಹೋಲ್ಸೇಲ್ ರೇಟ್ ಅಲ್ಲಿ ರಿಟೇಲ್ ಕೊಡ್ತೀವಿ. ಓಕೆ, ಇದು ನೋಡಿ ಪರಾತ್ಗಳೆಲ್ಲ ತೋರಿಸ್ತೀವಿ ನಿಮ್ಗೆ, ಬನ್ನಿ. ಇದೆಲ್ಲ ಕ್ವಾಂಟಿಟಿ ನೋಡಿ, ಇಷ್ಟು ಕ್ವಾಂಟಿಟಿ ಇದೆ. ಮತ್ತೆ ನೋಡಿ ಇಷ್ಟು ಡಿಸೈನ್ಸ್ ಇದೆ ಪ್ರಾತದಲ್ಲಿ. ಮತ್ತೆ ಇದು ಹರಿವಾಣ ಪೂಜೆಗೆ, ಇದರಲ್ಲಿ ಸೈಜಸ್ ಎಲ್ಲ ಇದೆ. ಮೇನ್ ನಾನು ಹೇಳೋದು ಬ್ರ್ಯಾಂಡ್ ಇರೋದು ಜ್ಯೋತಿ ಬ್ರ್ಯಾಂಡ್ ಇದೆ. ಇದು ಒಂದು ಬ್ರ್ಯಾಂಡೆಡ್ ನೋಡಿ, ಇದೆಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಇದೆ. ಎಷ್ಟು ಕ್ವಾಂಟಿಟಿ ಇರುತ್ತೆ ನೋಡಿ. ಇದು ಪ್ರತಿಯೊಂದು ಐಟಮ್ಗೆ ಒಂದು ಲೋಗೋ ಬರುತ್ತೆ ಜ್ಯೋತಿ ಅಂತೆ. ಈ ಜ್ಯೋತಿ ಐಟಮ್ ನೋಡ್ಕೊಂತ ಹೋದ್ರೆ ನಿಮ್ಗೆ ಎಲ್ಲೂ ಮೋಸ ಆಗಲ್ಲ. ಇದು ಕ್ವಾಲಿಟಿ ಪ್ರಾಡಕ್ಟ್. ಇದು ನೋಡಿ ಎಷ್ಟು ಹೆವಿ ಇದೆ ತಟ್ಟೆ. ಇದ್ರ ಸುಮಾರು ವೆರೈಟೀಸ್ ಎಲ್ಲ ಇರುತ್ತೆ. ಇದು ನೋಡಿ, ಇದು ಕಮಲ ಫೂಲ್ ಆತರ. ಇದು ನೋಡಿ ತಟ್ಟೆಗಳು, ದೊಡ್ಡ ತಟ್ಟೆಗಳೆಲ್ಲ ಇರುತ್ತೆ. ಮತ್ತೆ ಇದು ನೋಡಿ ಗಿಫ್ಟ್ ಕೊಡೋದಿಕ್ಕೆ ಇದು ಟ್ರೇ, ಇದರಲ್ಲಿ ಸುಮಾರು ವೆರೈಟೀಸ್ ಮತ್ತೆ ಡಿಸೈನ್ಸ್ ಬರುತ್ತೆ. ಇದು ತಟ್ಟೆ ನೋಡಿ ಎಷ್ಟು ತಟ್ಟೆ ಇದೆ, ತಟ್ಟೆಯಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಗಿಫ್ಟ್ ಕೊಡೋದಿಕ್ಕೆ ಒಂದ್ ಟ್ರೇ. ಮತ್ತೆ ಇದು ಹಿತ್ತಾಳೆ ಹರಿವಾಣ, ಈ ತರ ಸುಮಾರು ಐಟಮ್ಸ್ ಇರುತ್ತೆ. ಈ ಐಟಮ್ಸ್ ನೋಡಿ, ಇದು ಇನ್ನೊಂದು ಡಿಸೈನ್ಸ್. ಈ ತರ ನಿಮ್ಗೆ ಸಾವಿರಾರು ವೆರೈಟೀಸ್ ನಮ್ಮ ಅಂಗಡಿಯಲ್ಲಿ ಇದೆ. ಮತ್ತೆ ಕ್ವಾಂಟಿಟಿ ಕೂಡ ಸಿಗುತ್ತೆ. ಇದು ಇಸ್ಕೋರ್ ಟ್ರೇ ನೋಡಿ, ಈ ಟ್ರೇ ಅಲ್ಲಿ ಸೈಜಸ್ ಡಿಸೈನ್ಸ್ ಎಲ್ಲ ಇರುತ್ತೆ. ಇದು ನೋಡಿ ಈ ಪರಾತ, ಈ ಪ್ಲೇಟ್ಸ್, ಎಷ್ಟು ವೆರೈಟೀಸ್ ನಿಮ್ಗೆ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ, ಒಂದೇ ಕಡೆಯಲ್ಲಿ. ನೋಡಿ ಈ ಪರಾತ ನೋಡಿ ಎಲ್ಲ ವೆರೈಟೀಸ್ ಇದೆ, ಡಿಸೈನ್ಸ್ ಎಷ್ಟು ಒಂದು ವೆರೈಟೀಸ್ ಇದೆ. ಬನ್ನಿ ಒಂದೊಂದು ಐಟಮ್ ನೋಡ್ತಾ ಬಂದ್ಬಿಡಿ. ಇದು ನೋಡಿ, ಇದು ಪರಾತ, ಇದು ಒಂದು ನೋಡಿ ಗಿಫ್ಟ್ ಕೊಡೋದಿಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ರಿಟರ್ನ್ ಗಿಫ್ಟ್ಸ್ಗೆ, ಉಪನಯನ ಸಂಸ್ಕಾರಗೆ ಎಲ್ಲ ಐಟಮ್ಸ್ ಇರುತ್ತೆ. ನೋಡಿ ನಮ್ಮ ಹತ್ರ ಕಿಚನ್ ವೇರ್ ಐಟಮ್ಸ್ ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ, ಇಂಥದ್ದೆಲ್ಲ ರೆಡಿ ಮಾಡ್ಸಿದ್ದೀನಿ, ನೀವು ನೋಡಿರ್ಬೇಕು. ಇದು ನೋಡಿ ಈ ಟ್ರೇ, ಈ ತರ ಟ್ರೇ ಇರುತ್ತೆ ನೋಡಿ. ಮತ್ತೆ ಈ ತಟ್ಟೆ ನೋಡಿ,
ಆತರ ಇಷ್ಟೆಲ್ಲ ಕ್ವಾಲಿಟಿ ಇರುತ್ತೆ, ವೆರೈಟೀಸ್ ಇರುತ್ತೆ. ಎಷ್ಟೊಂದು ಐಟಮ್ ಎಲ್ಲೂ ಸಿಗಲ್ಲ. ಇದು ಒಂದ್ ಫ್ಲೋರ್ ಆಯ್ತು.